ಸಾಯಿರಾಮ್. ನಮ್ಮ ಎಲ್ಲ ಪ್ರೀತಿಯ ಭಕ್ತರಿಗೂ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಬಾಬಾ ಅವರ ಇಂದಿನ ಸಂದೇಶ ಏನಿದೆ ಎಂದು ನೋಡೋಣ ಬನ್ನಿ. ನನ್ನ ಮಗುವೇ, ಎಲ್ಲರ ಅಭಿಪ್ರಾಯಗಳನ್ನು ನಿನ್ನ ಹೃದಯದಲ್ಲಿ ಹೊತ್ತುಕೊಳ್ಳುವುದನ್ನು ನಿಲ್ಲಿಸು. ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ದೃಷ್ಟಿಕೋನವಿರುತ್ತದೆ. ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಎಂಬ ಎಲ್ಲರ ಮಾತುಗಳನ್ನು ನೀನು ಮನಸ್ಸಿಗೆ ಹಚ್ಚಿಕೊಂಡರೆ ನಿನ್ನ ನೆಮ್ಮದಿಯೇ ಹಾಳಾಗುತ್ತದೆ. ಹಾಗಾಗಿ ಇತರರು ನಿನ್ನ ಬಗ್ಗೆ ಮಾತನಾಡುವುದನ್ನು, ಅವರ ಅಭಿಪ್ರಾಯಗಳನ್ನು ತಲೆಗೆ ಹಾಕಿಕೊಳ್ಳಬೇಡ. ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ನಿಮ್ಮನ್ನು ಬೆಂಬಲಿಸುವುದಿಲ್ಲ ಅಥವಾ ನಿಮ್ಮೊಂದಿಗೆ ಶಾಶ್ವತವಾಗಿ ಇರುವುದಿಲ್ಲ, ಮತ್ತು ಅದು ಕೂಡ ಸರಿ. ಜೀವನದ ವಾಸ್ತವವೇನೆಂದರೆ ಪ್ರತಿಯೊಬ್ಬರಿಗೂ ನಮ್ಮ ಪರವಾಗಿ ಇರುವುದಿಲ್ಲ. ಪ್ರತಿಯೊಬ್ಬರ ಆಲೋಚನಾ ಲಹರಿ ಕೂಡ ಬೇರೆಯಾಗಿರುತ್ತದೆ. ಕೆಲವರು ಅರ್ಧದಲ್ಲೇ ಬಿಟ್ಟು ಹೋಗಬಹುದು. ಅದು ಜೀವನದ ಸಹಜ ಪ್ರತಿಕ್ರಿಯೆಯಾಗಿರುತ್ತದೆ. ಅದನ್ನು ಒಪ್ಪಿಕೊಳ್ಳುವುದೇ ಜಾಣತನವಾಗಿರುತ್ತದೆ. ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರೆ ಅವರನ್ನು ಬಿಡಿ. ಯಾರಾದರೂ ದೂರ ಹೋದರೆ ಅವರನ್ನು ಶಾಂತಿಯುತವಾಗಿ ಹೋಗಲು ಬಿಡಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಹಿಂದೆ ಬಿದ್ದು ಅವರ ಮನವರಿಕೆ ಮಾಡುವ ಅಗತ್ಯವಿಲ್ಲ. ಸಂಬಂಧಗಳಲ್ಲಿ ಅಥವಾ ಸ್ನೇಹಗಳಲ್ಲಿ ಯಾರಾದರೂ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ್ದೇ ಆದರೆ ಅವರ ಹಾದಿಯಲ್ಲಿ ಹೋಗಲು ಅವರನ್ನು ಬಿಟ್ಟುಬಿಡಿ. ಬಲವಂತದ ಸಂಬಂಧಗಳು ಎಂದಿಗೂ ಸುಖ ನೀಡುವುದಿಲ್ಲ. ನಿಮ್ಮನ್ನು ನಿರ್ಣಯಿಸಲು ನಿರ್ಧರಿಸಿದವರಿಗೆ ನಿಮ್ಮ ಶುದ್ಧ ಉದ್ದೇಶಗಳನ್ನು ವಿವರಿಸಲು ಪ್ರಯತ್ನಿಸುತ್ತಾ ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮನ್ನು ಕೆಟ್ಟದಾಗಿ ಬಿಂಬಿಸಬೇಕು ಎಂದು ಮೊದಲೇ ನಿರ್ಧರಿಸಿದವರಿಗೆ ನೀವು ಎಷ್ಟೇ ವಿವರಣೆ ನೀಡಿದರೂ ಕೂಡ ವ್ಯರ್ಥ. ಅವರಿಗೆ ನಿಮ್ಮ ಒಳ್ಳೆಯ ಉದ್ದೇಶಗಳು ಕಾಣಿಸುವುದಿಲ್ಲ. ಅಂತಹ ಸಮಯದಲ್ಲಿ ಸುಮ್ಮನಿರುವುದೇ ನಿಮ್ಮ ಮನಸ್ಸಿನ ಶಾಂತಿಗೆ ಮದ್ದು. ಯಾರಾದರೂ ನೋಡಲು ವಿಫಲರಾದರು ಎಂಬ ಕಾರಣಕ್ಕೆ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ. ಅಂದ ಮಾತ್ರಕ್ಕೆ ಅವರ ಬೆಲೆ ಕಡಿಮೆಯಾಗುವುದಿಲ್ಲ. ಹಾಗೆಯೇ ನಿಮ್ಮ ಶಕ್ತಿ ಮತ್ತು ವ್ಯಕ್ತಿತ್ವವನ್ನು ಇತರರು ಗುರುತಿಸದಿದ್ದರೆ ಅದು ಅವರ ಕೊರತೆಯೇ ಹೊರತು ನಿಮ್ಮದಲ್ಲ. ನಿಮ್ಮ ಹೃದಯವನ್ನು ಶಾಂತವಾಗಿರಿಸಿಕೊಳ್ಳಿ. ನಿಮ್ಮ ನಂಬಿಕೆಯನ್ನು ಬಲವಾಗಿರಿಸಿಕೊಳ್ಳಿ ಮತ್ತು ನಿಮ್ಮ ಸ್ವಂತ ಪ್ರಯಾಣದ ಮೇಲೆ ನಿಮ್ಮ ಗಮನವನ್ನು ಇರಿಸಿ. ಹೊರಗಿನ ಗದ್ದಲಗಳಿಗೆ ಕಿವಿಕೊಡದೆ ಮನಸ್ಸನ್ನು ಶಾಂತವಾಗಿ ಇಡಿ. ದೇವರ ಮೇಲೆ ಅಥವಾ ನಿಮ್ಮ ಮೇಲೆ ನಿಮಗಿರುವ ನಂಬಿಕೆ ಕುಗ್ಗದಿರಲಿ. ಇತರರು ಏನು ಮಾಡುತ್ತಿದ್ದಾರೆ ಎಂದು ನೋಡುವ ಬದಲು ನಿಮ್ಮ ಗುರಿಯತ್ತ ನೀವು ಸಾಗಿ. ನೀವು ಅರ್ಥ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳದೆಯೇ ಸರಿಯಾದ ಜನರು ನಿಮ್ಮ ಆತ್ಮವನ್ನು ಗುರುತಿಸುತ್ತಾರೆ. ನಿಜವಾದ ಪ್ರೀತಿ ಮತ್ತು ಸ್ನೇಹಕ್ಕೆ ದೀರ್ಘವಾದ ವಿವರಣೆಗಳ ಅಗತ್ಯವಿರುವುದಿಲ್ಲ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಮತ್ತು ಗೌರವಿಸುವವರು ಯಾವುದೇ ಬೇಡಿಕೆಯಿಲ್ಲದೆ ನಿಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಮಾತುಗಳು ನಿಮಗೆ ಸ್ವಯಂ ಪ್ರೀತಿ ಮತ್ತು ಸಂಯಮವನ್ನು ಕಲಿಸುತ್ತವೆ. ಲೋಕದ ಮಾತಿಗಿಂತ ನಿಮ್ಮ ಮನಸ್ಸಾಕ್ಷಿಯ ಮಾತು ಮುಖ್ಯ ಎಂಬುದೇ ಇದರ ಸಂದೇಶ. ನಾವು ಜೀವನದಲ್ಲಿ ಯಾವಾಗಲೂ ಹಣದ ಹಿಂದೆ ಓಡುತ್ತಿರುತ್ತೇವೆ. ಆದರೆ ನಿಜವಾದ ಸುಖ ಹಣದಲ್ಲಿದೆಯೇ ಅಥವಾ ನನ್ನ ಪಾದದಲ್ಲಿದೆಯೇ? ಹಣದ ವ್ಯಾಮೋಹದ ಬಗ್ಗೆ ನಾನು ಹೇಳಿದ ಅಮೂಲ್ಯ ಮಾತುಗಳನ್ನು ಕೇಳಿಸಿಕೋ. ಮನುಷ್ಯ ವಿಕಾರಗಳಿಗೆ ಒಳಗಾದಾಗ ಅವನಲ್ಲಿ ಅಹಂಕಾರ ಮನೆ ಮಾಡುತ್ತದೆ.
ಸಂಪತ್ತು ಮತ್ತು ಅಧಿಕಾರದ ಆಸೆಗೆ ಬಿದ್ದ ವ್ಯಕ್ತಿ ಎಂದಿಗೂ ವಿಶ್ವಾಸ ಅರ್ಹನಾಗಿರುವುದಿಲ್ಲ. ಹಣಕ್ಕಾಗಿ ಮೋಸ ಮತ್ತು ವಿಶ್ವಾಸಘಾತುಕತನ ಮಾಡುವುದನ್ನು ನೋಡಿ ನನಗೆ ತುಂಬ ಬೇಸರವಾಗುತ್ತದೆ. ಹಣವೇ ಸರ್ವಸ್ವವೇ? ನಾವೆಲ್ಲರೂ ಅಂದುಕೊಂಡಿದ್ದೇವೆಯೂ ಕೂಡ ಹಣವಿದ್ದರೆ ಎಲ್ಲವೂ ಸಾಧ್ಯ ಎಂದು. ಆದರೆ ಹಣದಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗಲು ಸಾಧ್ಯವಿಲ್ಲ. ಹಣದಿಂದ ದೇವರನ್ನು ಪಡೆಯಲು ಸಾಧ್ಯವೇ? ಇಲ್ಲ. ನಡು ನದಿಯಲ್ಲಿ ಮುಳುಗುತ್ತಿರುವ ದೋಣಿಯನ್ನು ಉಳಿಸಲು ಹಣಕ್ಕೆ ಸಾಧ್ಯವೇ? ಇಲ್ಲ ಅಲ್ಲವೇ? ಹುಟ್ಟಿನಿಂದ ಮಾತು ಬಾರದ ಮಗುವಿಗೆ ಹಣ ಬಾಯಿ ಕೂಡಿಸಬಲ್ಲದೇ? ಖಂಡಿತ ಇಲ್ಲ. ಹೀಗಿರುವಾಗ ಹಣದ ಅಹಂಕಾರವೇತಕ್ಕೆ? ನಿಜವಾದ ಶಾಂತಿ ಎಲ್ಲಿದೆ? ಹಣವು ನಮ್ಮ ಪಾಪಗಳನ್ನು ನಾಶ ಮಾಡಲಾರದು ಅಥವಾ ನಮಗೆ ಹೊಸ ಜೀವನವನ್ನು ನೀಡಲಾರದು. ಹಣ ಬಂದಾಗ ಅದರ ಜೊತೆಗೆ ಒತ್ತಡ, ಅಹಂಕಾರ ಮತ್ತು ವೈರಿಗಳು ಕೂಡ ಬರುತ್ತಾರೆ. ಆದರೆ ನೀವು ನನ್ನ ನಾಮಸ್ಮರಣೆಯನ್ನು, ನನ್ನ ಹೆಸರನ್ನು ಸ್ಮರಿಸಿದಾಗ ಸಿಗುವ ಶಾಂತಿ ಅದ್ಭುತವಾದದ್ದು. ಆಸೆಯೇ ದುಃಖಕ್ಕೆ ಮೂಲ ಮಗು. ಹಣದ ಹಿಂದೆ ಓಡುವ ಮನುಷ್ಯನಿಗೆ ಎಂದಿಗೂ ತೃಪ್ತಿ ಇರುವುದಿಲ್ಲ. 100 ರೂಪಾಯಿ ಇದ್ದವನಿಗೆ 1000ದ ಆಸೆ, 1000 ರೂಪಾಯಿ ಇದ್ದವನಿಗೆ 1,00,000ದ ಆಸೆ. ಈ ಲೋಭ ಮನುಷ್ಯನನ್ನು ಮುಕ್ತಿಯ ಮಾರ್ಗದಿಂದ ದೂರ ಮಾಡುತ್ತದೆ. ಹಣ, ಚಿನ್ನ, ಬೆಳ್ಳಿ ಇವೆಲ್ಲವೂ ಒಂದು ಮಾಯಾಜಾಲವಿದ್ದಂತೆ. ಇದರಲ್ಲಿ ಸಿಲುಕಿದವನು ಸುಲಭವಾಗಿ ಹೊರಬರಲಾರರು. ಆದ್ದರಿಂದ ಹಣದ ಹಿಂದೆ ಓಡುವುದನ್ನು ಬಿಟ್ಟು ನನ್ನ ಹಿಂದೆ ಓಡಿ. ನಾನು ನಿಮ್ಮನ್ನು ಈ ಸಂಸಾರ ಸಾಗರದಿಂದ ಪಾರು ಮಾಡಬಲ್ಲೆನು. ಸಬ್ಕಾ ಮಾಲಿಕ್ ಏಕ್. ನಾವು ಹಣಕ್ಕಿಂತ ಹೆಚ್ಚಾಗಿ ಭಕ್ತಿಯನ್ನು ಮತ್ತು ಮಾನವೀಯತೆಯನ್ನು ಪ್ರೀತಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಸಾಯಿ ಸಂದೇಶಗಳಿಗಾಗಿ ನಮ್ಮ ಸಾಯಿ ತ್ರಿಲೋಕೇಶು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ಸಾಯಿರಾಮ್. ಶುಭ ದಿನ.